ನಮಸ್ತೆ ಸ್ನೇಹಿತರೆ. ಸಾಕಷ್ಟು ಸತಿ ನಾನು ನಮ್ಮ ಫ್ರೆಂಡ್ಸ್ ಅವ್ರಿಗೆಲ್ಲ ಇದು ಹೇಳ್ತಾನೆ ಇರ್ತೀನಿ. ನಾವು ಏನೇ ಒಂದು ಕೆಲಸ ಮಾಡುವಾಗ ಆ್ಯಂಡ್ ಅಗೇನ್ ನಾನು ಕೆಲಸ ಅಂದಿದ ತಕ್ಷಣ ನೀವು ಜಾಬ್ ಥರ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಕೆಲಸ ಅಂದರೆ ಒಂದು ಆ್ಯಕ್ಷನ್ ಅಂತ ಅಂದ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಜಂಪ್ ಮಾಡ್ತೀರಾ, ಅದು ಕೂಡ ಒಂದು ಕೆಲಸ ಥರನೇ. ಸೊ ಈ ರೀತಿ ಈ ಪರ್ಸ್ಪೆಕ್ಟಿವ್ನಲ್ಲಿ ಹೇಳ್ತಿರೋದು ನಾನು. ಸೊ ಏನೇ ಒಂದು ಕೆಲಸ ಮಾಡಿದಾಗ ಅದ್ರ ಸಕ್ಸಸ್ ಬಂದುಬಿಟ್ಟು ಕಂಪ್ಲೀಟ್ ಅಂದರೆ ಆ ಕೆಲಸ 100% ಆಗುತ್ತೆ ಅನ್ನೋದಕ್ಕೆ ಈವನ್ 0.1 ಚಾನ್ಸ್ ಇದ್ರೂ ಕೂಡ ನಾವು ಅದನ್ನು ಟ್ರೈ ಮಾಡಬೇಕು. ಅಂಟಿಲ್ ಆ್ಯಂಡ್ ಅನ್ಲೆಸ್ ಅದು 100% ಇಂಪಾಸಿಬಲ್ ಅಂತಿರುತ್ತಲ್ಲ, ಅವಾಗ ಮಾತ್ರ ಅದಾಗಲ್ಲ. ಈವನ್ 0.1 ಅಥವಾ 0.01% ಚಾನ್ಸ್ ಇದೆ ಅದಾಗಕ್ಕೆ ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ನಾವು ಅದನ್ನು ಟ್ರೈ ಮಾಡ್ಬೇಕು. ಅಂಡ್ 100% ಕೊಡ್ಬೇಕು. ನಾವು ಅರ್ಧಂಬರ್ಧ ಎಫರ್ಟ್ ಹಾಕಬಾರ್ದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಇವಾಗ ರೀಸೆಂಟಾಗಿ IPL ಎಲ್ಲ ಒಂದಷ್ಟು ಜನ ನೋಡಿರ್ತಾರೆ ಅನ್ಕೋತೀನಿ. ಅದರಲ್ಲಿ RCB ಟೀಮ್ ಅವ್ರದ್ದು ತಗೊಂಡ್ರೆ ಬೆಸ್ಟ್ ಎಕ್ಸಾಂಪಲ್ ಅದು. ಅವ್ರು ಸ್ಟಾರ್ಟಿಂಗಲ್ಲಿ ಫಸ್ಟ್ ಗೇಮ್ ಸೋತರು, ಸೆಕೆಂಡ್ ಗೇಮ್ ಗೆದ್ರು, ಅದಾದ್ಮೇಲೆ 5 ಗೇಮ್ಸ್ ಕಂಟಿನ್ಯೂಸ್ ಆಗಿ ಸೋತರು. 7ನೇ ಗೇಮ್ ಅಥವಾ 8ನೇ ಗೇಮ್ KKR ಜೊತೆ ಆಡಿದಾಗ ಕ್ಲೋಸ್ ಆಗಿ ಬಂದ್ರು ಗೆಲ್ಲೋದಕ್ಕೆ. ಸೊ ಅಲ್ಲಿವರೆಗೂ ಅವ್ರಿಗೆ ಎಷ್ಟು 0.1%, 18% ಚಾನ್ಸ್ ಆಯ್ತು ಅಷ್ಟೇ ಗೆಲ್ಲೋದಕ್ಕೆ. ಅಲ್ಲಿ ಒಂದಷ್ಟು ಜನ ಹೋಪ್ಸ್ ಕಳ್ಕೊಂಡಿದ್ರು, ಅಂದ್ರೆ ಆಗಲ್ಲ ಬಿಡು ಅಂತ ಹೇಳ್ಬಿಟ್ಟು. ಬಟ್ ಪಾಸಿಬಿಲಿಟಿ ಸ್ಟಿಲ್ ಅ ಪಾಸಿಬಿಲಿಟಿ. ಆ ಟೈಮಲ್ಲಿ ಕೂಡ ನನ್ನ ಫ್ರೆಂಡಿಗೆ ಹೇಳಿದೆ, ಇನ್ನ ಚಾನ್ಸ್ ಇದೆ ಅಂತ ಹೇಳಿದ್ರೆ ಅವ್ರು ಟ್ರೈ ಮಾಡಿದ್ರೆ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದ್ರೆ 100% ಆಗಲ್ಲ ಅಂತ ಹೇಳಿದ್ರೆ ಅದು ಬೇರೆದು. ನೀವು ಎಷ್ಟೇ ಟ್ರೈ ಮಾಡಿದ್ರು 100% ಆಗಲ್ಲ ಅಂತಿದ್ರೆ ಫ್ಯಾಕ್ಟ್ ಅದು. ಇಲ್ಲ, ಅವರು 14 ಮ್ಯಾಚಸ್ ನಲ್ಲಿ ಇಷ್ಟು ಪಾಯಿಂಟ್ಸ್ ಬಂದ್ರೇನೆ ಕ್ವಾಲಿಫೈ ಆಗೋದು, ಅದಕ್ಕಿಂತ ಕಮ್ಮಿ ಬಂದ್ರೆ ಆಗಲ್ಲ ಅಂತ ಹೇಳಿದ್ರೆ ಅದಾಗೋದೇ ಇಲ್ಲ. ಬಟ್ ಇಲ್ಲಿ ಸ್ಟಿಲ್ ಚಾನ್ಸ್ ಇತ್ತು. ಸೊ ಹಾಗಾಗಿ ನಾನು ಅವಾಗಲೂ ಕೂಡ ಹೇಳ್ದೆ, ಇಲ್ಲ ಇನ್ನ ಇಷ್ಟು ಪರ್ಸೆಂಟೇಜ್ ಚಾನ್ಸ್ ಇದೆ, ಸೊ ಮೇ ಬಿ ಹೇಳೋಕ್ಕಾಗಲ್ಲ, ಆದರೂ ಆಗ್ಬೋದು ಅಂತಾನೆ ಅವ್ರಿಗೆ ಹೇಳಿದ್ದೆ. ನನ್ನ ಫ್ರೆಂಡ್ಸ್ಗೆಲ್ಲನೂ ಹೇಳಿದ್ದೆ. ಸೊ ಅವ್ರು ಕೂಡ ಅಷ್ಟೇ ಅವ್ರ ಕಡೆಯಿಂದ 100%, ಈ ಪ್ರತಿ ಪ್ಲೇಯರ್ ಕೂಡ 100% ಎಫರ್ಟ್ ಆಗಿಬಿಟ್ಟು ಎಷ್ಟಾಗುತ್ತೋ ಅಷ್ಟು ಅವ್ರ ಕೈಯಿಂದ ಮಾಡಿದ್ದಾರೆ. ಆ್ಯಂಡ್ ಹಾಗಾಗಿ ಅವ್ರು ಕಂಟಿನ್ಯೂಸ್ ಆಗಿ 5 ಗೇಮ್ 6 ಗೇಮ್ ಗೆದ್ದಿದ್ದಾರೆ. ಆ್ಯಂಡ್ ಇವಾಗ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದಾರೆ. ಅಗೇನ್ ಅವ್ರು ಫೈನಲ್ಸ್ ಗೆಲ್ತಾರೋ ಗೆಲ್ಲೋಲ್ಲ ಅದು ಸೆಕೆಂಡ್ರಿ. ಬಟ್ ಇಲ್ಲಿ ನಮಗೆ ಬೇಕಾಗಿರೋದು ಏನಂತ ಹೇಳಿದ್ರೆ ಆ 0.1% ಚಾನ್ಸ್ನ ಅವ್ರು 100% ಕನ್ವರ್ಟ್ ಮಾಡಿದ್ದಾರೆ. ಇದು ಮೇಯ್ನಾಗೆ ನಾವು ಗಮನಿಸಬೇಕಾಗಿರೋದು. ಸೊ ಹಾಗಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಅಂಟಿಲ್ ಆ್ಯಂಡ್ ಅನ್ಲೆಸ್ ಅದು ಆಗೋದೇ ಇಲ್ಲ ಅಂತಿರುತ್ತಲ್ಲ, ಆ ಸಿಚುವೇಶನ್ ಇಲ್ಲ ಅಂತ ಹೇಳಿದ್ರೆ 0.1% ಚಾನ್ಸ್ ಇದ್ರೆ, ಇಲ್ಲ ಎಷ್ಟೋ ಒಂದು ಫ್ರ್ಯಾಕ್ಷನ್ಸ್ ಪರ್ಸೆಂಟೇಜ್ ಚಾನ್ಸ್ ಇದ್ರೂ ಕೂಡ ಇಟ್ಸ್ ಸ್ಟಿಲ್ ಅ ಪಾಸಿಬಿಲಿಟಿ ಅಂತ ಹೇಳ್ಬಿಟ್ಟು ಆ 0.1%ಅಲ್ಲಿ ನೀವು ಬರ್ಬೋದು. ಆ್ಯಂಡ್ ಆ 0.1% ವಿಲ್ ಬಿ ಯೋರ್ 100%. ಸೊ ಹಾಗಾಗಿ ನಮ್ಮ ಕಡೆಯಿಂದ ಎಫರ್ಟ್ 100% ಇರಬೇಕು. ಆ ರೀತಿ ನೀವು ಯಾವಾಗಲೂ ಕೆಲಸ ಮಾಡಬೇಕು. ಯಾಕಂತ ಹೇಳಿದ್ರೆ ಅಟ್ಲೀಸ್ಟ್ ಅವಾಗ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇಲ್ಲ ಗುರು, ನಾನು 100% ನನ್ನ ಕಡೆಯಿಂದ ಎಷ್ಟಾಯಿತೋ ಅಷ್ಟು ನಾನು ಎಫರ್ಟ್ ಹಾಕಿದ್ದೀನಿ, ಬಟ್ ಆಗಿಲ್ಲ, ಅದು ಅಟ್ಲೀಸ್ಟ್ ಆ ಥರ ಇರುತ್ತೆ. ಇನ್ನು ಕೆಲವೊಂದಷ್ಟು ಜನ ಇರ್ತಾರೆ, ಅಯ್ಯೋ ನಾನು ಎಲ್ಲ ಮಾಡಿದೆ ಆದ್ರೂ ಆಗಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಕಡೆಯಿಂದ 100% ಎಫರ್ಟ್ ಹಾಕಿದ್ದೀರಾ, ಅದು ಖುಷಿ ಪಡಿ. ಆ 100% ಎಫರ್ಟ್ ಹಾಕಿರೋ ಜರ್ನಿ ಇರುತ್ತಲ್ಲ, ಅದನ್ನು ಎಂಜಾಯ್ ಮಾಡಿ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ. ಅದರಲ್ಲಿ ಎಷ್ಟು ಫೇಲ್ಯೂರ್ಸ್ ಬರುತ್ತೆ, ಎಷ್ಟು ಏನೇನು ಕಲ್ತಿದ್ದೀರಾ ಅದನ್ನು ತಗೊಳ್ಳಿ ಅದರಲ್ಲಿ. ಸೊ ಈ ರೀತಿ ಮೈಂಡ್ ಸೆಟ್ ಇರಬೇಕು. ಸೊ ನಮ್ಮ 100% ಕೊಡಬೇಕು. ಫೇಲ್ಯೂರ್ ಆದರೂ ಪರವಾಗಿಲ್ಲ, ಆಗುತ್ತೆ, ಬಟ್ ಇಟ್ಸ್ ಸ್ಟಿಲ್ ಅ ಪಾಸಿಬಿಲಿಟಿ. ಸೊ ಇವಾಗ ನನ್ನ ಲೈಫಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಂತ ಹೇಳಿದ್ರೆ, ಇವಾಗ ನಾನು ಇಂಜಿನಿಯರಿಂಗ್ ಎಲ್ಲ ಮುಗಿಸಿದ್ಮೇಲೆ ನನಗೆ ಅಗೇನ್ IT ಕಂಪ್ನಿಯೆಲ್ಲ ಕೆಲಸ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ನನಗೆ ಏನಿದ್ದಿದೆ ಅಂತ ಹೇಳಿದ್ರೆ, ಓಕೆ ನಾನು ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೆ ನನಗೇನು ಇಷ್ಟನೋ ಆ ಕೆಲಸ ನಾನು ಮಾಡಬೇಕಂತ ಹೇಳ್ಬಿಟ್ಟು. ಆ್ಯಂಡ್ ಆ ಟೈಮಲ್ಲಿ ನನ್ನ ಗೇಮ್ಸ್ ಜಾಸ್ತಿ ಎಲ್ಲ ಆಡ್ತಿದ್ದೆ. ಸೊ ಹಾಗಾಗಿ ಒಂದು ಗೇಮಿಂಗ್ ಇಂಡಸ್ಟ್ರಿ ನನ್ನ ಕೆಲಸ ಹುಡುಕ್ಬೇಕಂತ ಹೇಳ್ಬಿಟ್ಟು ಹುಡುಕಿದೆ ನಾನು. ಸ್ಟಾರ್ಟಿಂಗಲ್ಲಿ ಇನ್ನೂ ಸಿಗ್ತಿರ್ಲಿಲ್ಲ, ಬಟ್ ನನಗೆ ಈ ಸ್ಪೋರ್ಟ್ಸ್ ಎಲ್ಲ ಸ್ವಲ್ಪ ಇಷ್ಟ ಆಯಿತು. ಸೊ ಅದನ್ನು ಟ್ರೈ ಮಾಡಬೇಕಂತಿದ್ದೆ. ಆ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬ ಹೀಗೇ ಒಂದು ಟೀಮ್ ಎಲ್ಲ ಮಾಡಬೇಕಂತಿದ್ದ, ಅದೆಲ್ಲ ಟ್ರೈ ಮಾಡಿದೆ. ಸೊ ನನಗೆ ಚಾಯ್ಸ್ ಇತ್ತು ಆ ಟೈಮಲ್ಲಿ, ಬೇಕಾದ್ರೆ ಟ್ರೈ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರ ಥರ ಕಂಪ್ನಿಗೆಲ್ಲ ಹೋಗಿ ನಾರ್ಮಲಾಗಿ ದುಡಿಬೋದು. ಆ ಟೈಮಲ್ಲಿ ನಾನು ಆ ಚಾನ್ಸ್ ತೊಗೊಂಡೆ. ಯಾಕಂತ ಹೇಳಿದ್ರೆ ಬೈ ಚಾನ್ಸ್ ನಾನು ಕಂಪ್ನಿಗೆ ಹೋಗಿ ಕೆಲಸ ಮಾಡಿದರೆ, ಇನ್ ಕೇಸ್ ಫ್ಯೂಚರ್ನಲ್ಲಿ ಇಂಡಿಯಾದಲ್ಲಿ ಈ ಸ್ಪೋರ್ಟ್ಸ್ ಎಲ್ಲ ಸಖತ್ತಾಗಿ ಬೂಮ್ ಆಗಿಬಿಟ್ಟು ಚೆನ್ನಾಗೆ ಡೆವಲಪ್ ಆಗಿಬಿಟ್ಟಿದ್ರೆ ನನಗೆ ಫ್ಯೂಚರ್ನಲ್ಲಿ ರಿಗ್ರೆಟ್ಸ್ ಇರೋದು. ಅವತ್ತು ನನಗೆ ಚಾನ್ಸ್ ಇತ್ತು, ಟ್ರೈ ಮಾಡಿಲ್ಲ ನಾನು. ಸೊ ಆ ಥರ ರಿಗ್ರೆಟ್ಸ್ ಬಂದುಬಿಟ್ಟಿರೋದು ನನಗೆ. ಹಾಗಾಗಿ ನಾನೇನು ಮಾಡಿದೆ, ಆಗುತ್ತೋ ಇಲ್ವೋ, ಸೊ ನನ್ನ ಕಡೆಯಿಂದ ಏನಾಗುತ್ತೆ ಒಂದು ಚಾನ್ಸ್ ಟ್ರೈ ಮಾಡಬೇಕಂತ ಹೇಳಿಬಿಟ್ಟು ನಾನು ತೊಗೊಂಡೆ. ಅಫ್ಕೋರ್ಸ್ ಅದು ವರ್ಕೌಟ್ ಆಗಿಲ್ಲ, ಅದು ಬೇರೆ ವಿಷಯ, ಬಟ್ ಅಟ್ಲೀಸ್ಟ್ ನಾನು ಟ್ರೈ ಮಾಡಿದ್ದೀನಿ. ಸೊ ಆ ಫೀಲಿಂಗ್ ನನಗಿರಲ್ಲ. ಅಂದರೆ ಫ್ಯೂಚರ್ನಲ್ಲಿ ಬೂಮ್ ಆದರೂ ಕೂಡ ನನಗೆ ಆ ಗಿಲ್ಟ್ ಇರಲ್ಲ, ಅಯ್ಯೋ ಅವತ್ತು ಟ್ರೈ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಟ್ರೈ ಮಾಡಿದ್ದೀನಿ, ಆ ಟೈಮಲ್ಲಿ ಮಾಡಿದೆ, ಆಗಿಲ್ಲ ಬಿಡು. ಸೊ ಈ ಥರ ಇರುತ್ತೆ, ನನಗೆ ಸಮಾಧಾನ ಹೇಳ್ಕೊಬೋದು. ಸೊ ಈ ಥರ ಮೈಂಡ್ ಸೆಟ್ ನನಗೆ.
ಅದಕ್ಕೆ ಯಾವಾಗಲೂ ಅಷ್ಟೇ ನಿಮ್ಗೇನು ಇಷ್ಟ ಆಗುತ್ತೆ ಅದನ್ನು ಟ್ರೈ ಮಾಡಿ, ರಿಗ್ರೆಟ್ಸ್ ಇಟ್ಕೊಬೇಡಿ ನಾಳೆ ದಿನ ಯಾವತ್ತು ಅದು ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು. ಆ್ಯಂಡ್ 100% ಎಫರ್ಟ್ ಹಾಕಿ. 100% ಎಫರ್ಟ್ ಹಾಕಿದಾಗ ನೀವು ಮಾಡೋ ಕೆಲಸ ಕರೆಕ್ಟಾಗಿದ್ದು, ನೀವು ಇಂಟೆನ್ಷನ್ಸ್ ಎಲ್ಲ ಕರೆಕ್ಟಾಗಿದ್ದರೆ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ಈ ವಿಡಿಯೋನಲ್ಲಿ ಇದಿಷ್ಟು. ಮುಂದಿನ ವಿಡಿಯೋ ಸಿಗೋಣ. ಧನ್ಯವಾದ.